ರೆಡಿ ಇದ್ದೀರಾ? ಶುರು ಮಾಡೋಣ ಕ್ಲಾಸ್ ಅನ್ನ. ಕೇಳ್ತಾ ಇದೆಯಾ ಹೇಳೋದು? ನಿನ್ನೆ ಏನಾಗಿತ್ತು? ಲಾಸ್ಟ್ 5 ನಿಮಿಷ ಇರ್ಬೇಕಾದ್ರೆ ಆಫ್ ಆಗಿತ್ತಲ್ವಾ? ಸೊ ಯಾವ ಲೆಕ್ಕಗಳನ್ನ ಯಾವ್ಯಾವ ಲೆಕ್ಕ ಆಗಿತ್ತು? 1ನೇ ಲೆಕ್ಕ ಆಗಿತ್ತು, 2ನೇ ಲೆಕ್ಕ ಆಗಿತ್ತಲ್ವಾ? ಸೊ 3ನೇ ಲೆಕ್ಕ ಹೇಳ್ಬೇಕಾದ್ರೆ ಕ್ಲೋಸ್ ಆಗಿತ್ತು ಕ್ಲಾಸ್ ಅಲ್ವಾ? ಸೊ 3ನೇ ಲೆಕ್ಕವನ್ನ ನೋಡಿ. ಇಲ್ಲಿ ಏನಿದೆ? 6x² ಮೈನಸ್. ಹಿಂದಿನ ಕ್ಲಾಸ್ ಅಲ್ಲಿ ಏನಾದ್ರೂ ಡೌಟ್ ಇದೆಯಾ? ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲಿ ಯಾವ್ದಾದ್ರು ಡೌಟ್ ಇದೆಯಾ? ಇಲ್ರಿ. ಹಾ ಸರಿ. 3ನೇ ಲೆಕ್ಕ ನೋಡಿ. ಇಲ್ಲಿ ನೋಡಿ 6x² ಮೈನಸ್ 3 ಗುಣ 7x ಅಂತ ಇದೆ. ಸೊ ಇದೇನಿದೆ? ax² ಪ್ಲಸ್ bx ಪ್ಲಸ್ c ಅಲ್ವಾ? ಸೊ ಇದೇನಾಗಿದೆ? ಇಲ್ಲಿ ಮೊದಲನೇದಾಗಿ ax² c ಕೊಟ್ಟಿದ್ದಾರೆ, ಆಮೇಲೆ bx ಕೊಟ್ಟಿದ್ದಾರೆ. ಸೊ ಇದನ್ನ ಫಸ್ಟ್ ಏನ್ ಮಾಡ್ಬೇಕು ನಾವು? ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ಸೊ ಇಲ್ಲಿ ನೋಡಿ 6x² ಆಮೇಲೆ ಯಾವ್ದು ಬರುತ್ತೆ? ಮೈನಸ್ 7x ಮೈನಸ್ 3. ಈ ಒಂದು ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ. ಸೊ ಇವುಗಳ ಮಧ್ಯ ಬೆಲೆ, ಇವುಗಳ ಮಧ್ಯ ಪದ ವಿಭಜನೆ ನಿಯಮ. ಸೊ ಇಲ್ಲಿ ನೋಡಿ 7x ಇದೆ. ಸೊ ಏನಾಗ್ತಾ ಇದೆ ಇಲ್ಲಿ? 6 3 18. ಸೊ ಈ 18ಅನ್ನ ಗುಣಿಸಿದಾಗ ಎಷ್ಟು ಬರ್ತಾ ಇರ್ಬೇಕು? ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ 18 ಬರ್ತಾ ಇರ್ಬೇಕು. ಅವುಗಳನ್ನ ಕೂಡಿ ಅಥವಾ ಕಳೆದಾಗ ಏನ್ ಬರ್ತಾ ಇರ್ಬೇಕು? 18 ಬರ್ತಾ ಇರ್ಬೇಕು. ಅದು ಯಾವುದಾಯ್ತು? ಯಾವ ಸಂಖ್ಯೆಗಳಾಯ್ತು ಅವು? ನೋಡ್ರಿ 9 2 18. 9ರಲ್ಲಿ 2 ಹೋದ್ರೆ ಏನಾಗುತ್ತೆ? ಹಾ -9 ಪ್ಲಸ್ 2. ಸೊ 9 ಮೈನಸ್ 2 ಅಂದ್ರೆ ಏನ್ ಬರುತ್ತೆ? 7x ಬರುತ್ತಲ್ವಾ? ಸೊ ಹಾಗಾದ್ರೆ ಇದನ್ನ ಏನ್ ಮಾಡ್ತೇನೆ ನಾನು? 6 6x² ಮೈನಸ್ 9x ಅಧಿಕ್ 2x ಮೈನಸ್ 3. ಸೊ ಇದೇನಾಯ್ತು ಈಗ? ಈ ಎರಡರಲ್ಲಿ ಸಾಮಾನ್ಯವಾಗಿ ಯಾವ್ದಿದೆ ನೋಡಿ? 6 ಮತ್ತು 9 ಭಾಗಿಸುವ ಸಂಖ್ಯೆ ಯಾವ್ದಾಯ್ತು? 3 ಅಲ್ವಾ? ಸೊ 3. ಅದೇ ರೀತಿ ಒಂದ್ ಸೆಕೆಂಡ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ. ನೋಡಿ 6x² ಮೈನಸ್ 7x ಮೈನಸ್ 3. ಸೊ ಈಗ ಇದೇನಾಯ್ತು? 6x² ಮೈನಸ್ 9x. ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಒಂದ್ ಸೆಕೆಂಡ್. ಮೈನಸ್ 9x ಅಧಿಕ್ 2x ಮೈನಸ್ 3. ಸೊ ಈ ಎರಡು ಪದದಲ್ಲಿ ಸಾಮಾನ್ಯವಾಗಿ ಏನ್ ಕಾಣ್ತಾ ಇದೆ? 3x ಅಲ್ವಾ? ಸೊ ಈಗ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ? 2x ಮೈನಸ್ 3 ಅಲ್ವಾ? ಸೊ ಅದೇ ರೀತಿ ಈ ಎರಡು ಪದದಲ್ಲಿ ಸಾಮಾನ್ಯವಾಗಿರೋದು ಏನಾಯ್ತು? ಪ್ಲಸ್ 1. ಸೊ ಉಳಿದಿರೋದು 2x ಮೈನಸ್ 3. ಸೊ ಆಗಿದ್ಯಾ? ಏನಂದ್ರಿ? ಕೇಳ್ತಾ ಇಲ್ಲ. ಕ್ಲಿಯರ್ ಆಗಿ ಕಾಣ್ತಾ ಇಲ್ವಾ ಬರ್ದಿರೋದು? ಹಾ ಇನ್ನೊಮ್ಮೆ ಬರೀತೀನಿ ನೋಡಿ. 6x² ಕಾಣ್ತಾ ಇದೆಯಾ? ಸ್ಕ್ರೀನ್ ಝೂಮ್ ಆಗೈತ್ರಿ ಮೇಡಮ್. ನಿಮ್ದ್ರಲ್ಲಿ ಝೂಮ್ ಆಗಿದ್ಯಾ? ಸರಿ ಮಾಡ್ಕೊಳ್ಳಿ ಹಾಗಾದ್ರೆ. ಅದನ್ನ ನಿಂಬಲ್ರಿ. ಒಂದ್ ಸೆಕೆಂಡು. ಈಗ ಬಂತ್ರಿ ಮೇಡಮ್ ಕರೆಕ್ಟ್ ರೀ. ಒಂದ್ ಸೆಕೆಂಡ್. ಹಾ
ಈಗ ಕ್ಲಿಯರ್ ಆಗಿ ಕಾಣ್ತಾ ಇದ್ಯಾ? ಹಾ ರೀ. ಹಾ, ಸೊ ಈಗ 6x² ಮೈನಸ್ 7x ಮೈನಸ್ 3. ಸೊ ಇಲ್ಲಿ 6x² ಮೈನಸ್ 9x ಅಧಿಕ್ 2x ಮೈನಸ್ 3. ಸೊ ಈಗ ಇಲ್ಲಿ ಏನಾಯ್ತು 3x. ಸೊ ಉಳಿದಿರೋದೇನಾಯ್ತು ಇಲ್ಲಿ 2x ಮೈನಸ್ 3 ಅಧಿಕ್ 1 2x ಮೈನಸ್ 3. ಸೊ ಅದೇ ರೀತಿ ಈ ಎರಡು ಪದದಲ್ಲಿ ಸಾಮಾನ್ಯವಾಗಿರೋದು 2x ಮೈನಸ್ 3. ಇಲ್ಲಿ ಉಳಿದಿರೋದು 3x ಅಧಿಕ್ 1. ಸೊ ಈಗ ಇದನ್ನ 2x ಮೈನಸ್ 3 ಬರಬ್ಬರಿ 0, 3x ಅಧಿಕ್ 1 ಬರಬ್ಬರಿ 0. ಸೊ ಹಾಗಾದ್ರೆ ಇಲ್ಲಿ 2x ಬರಬ್ಬರಿ ಏನಾಯ್ತು 3. ಅದೇ ರೀತಿ ಇಲ್ಲಿ 3x ಬರಬ್ಬರಿ ಏನಾಯ್ತು ಮೈನಸ್ 1. ಸೊ x ಏನಾಗುತ್ತೆ 3/2. ಇಲ್ಲಿ x ಏನಾಗ್ತಾ ಇದೆ ಮೈನಸ್ 1/3 ಬಂತಲ್ವಾ? ಸೊ ಇವುಗಳನ್ನ ತಾಳೆ ನೋಡ್ಬೇಕು. ಫಸ್ಟ್ ಏನ್ ಹೇಳ್ತಾ ಇದೆ, ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಲ್ಲಿ ಮೊದಲನೇದೇನಾಗಿದೆ 2 ಶೂನ್ಯತೆಗಳ ಮೊತ್ತ. ನೆನ್ಪಿದ್ಯಾ? ಏನ್ ಹೇಳತ್ತೆ ಮೊತ್ತ? ಏನ್ ಹೇಳತ್ತೆ? ಮೈನಸ್ ಬಿ ಬೈ ಎ. ಹಾ, ಮೈನಸ್ ಬಿ ಬೈ ಎ. ಸೊ ಅವುಗಳ ಗುಣಲಬ್ಧ ಏನ್ ಹೇಳತ್ತೆ? 2 ಶೂನ್ಯತೆಗಳ ಗುಣಲಬ್ಧ ಏನ್ ಹೇಳುತ್ತೆ? ಸಿ ಬೈ ಎ. ಹಾ, ಸೊ ಇಲ್ಲಿ ಅಲ್ಫಾ ಅಂದ್ರೆ ಏನು 3/2 ಅಧಿಕ್ ಬೀಟಾ ಅಂದ್ರೆ ಏನು ಮೈನಸ್ 1/3. ಸೊ ಬರಬ್ಬರಿ ಇಲ್ಲಿ ಮೈನಸ್ ಬಿ. ಇಲ್ಲಿ ನೋಡಿ ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಎ ಏನಿದೆ, ಸಹಗುಣಕ ಎ ಏನಿದೆ 6, ಬಿ ಏನಿದೆ ಮೈನಸ್ 7, ಸಿ ಏನಿದೆ ಮೈನಸ್ 3 ಇದೆ. ಸೊ ಈಗ ಮೈನಸ್ ಬಿ ಏನ್ ಹೇಳ್ತಾ ಇದೆ ಮೈನಸ್ 7. ಸೊ ಬಾಗಿಲೆ ಇಲ್ಲಿ ಎ ಏನ್ ಹೇಳ್ತಾ ಇದೆ 6. ಸೊ ಇಲ್ಲಿ ನೋಡಿ ಇದನ್ನ ನೋಡಿ, ಛೇದಗಳು ಬೇರೆ ಬೇರೆ ಇದ್ದಾಗ ಏನ್ ಮಾಡ್ತೀರಾ, ಹೇಗ್ ಕೂಡ್ತೀರಾ? ಫಸ್ಟ್ ಛೇದಗಳನ್ನ ಸಮ ಮಾಡ್ಕೋತೀರಲ್ವಾ, ಇದರ ಲಸಾವನ್ನ ಕಂಡುಹಿಡಿತೀರಾ. ಸೊ ಏನ್ ಬರುತ್ತೆ 6 ಬರುತ್ತೆ. ಸೊ ಮೇಲ್ಗಡೆ ನೋಡಿ 2 3 6, ಈ 3ಅನ್ನ ಮೇಲ್ಗಡೆ ಗುಣಿಸ್ತೀವಿ. ಸೊ ಏನಾಯ್ತು ಇದು 3 3 9 ಆಯ್ತು ಅಲ್ವಾ? ನೋಡಿ 2 3 6. ಸೊ ನೋಡಿ ಇಲ್ಲಿ 2 ಮತ್ತು 3ರ ಲಸಾವನ್ನ ತೆಗಿತೀರಾ. 2 ಮತ್ತು 3ರ ಲಸ ಏನ್ ಬರ್ತಾ ಇದೆ 6 ಬರ್ತಾ ಇದೆ ಅಲ್ವಾ? ಸೊ ನೋಡಿ 2 3 6 ಅಲ್ವಾ? ಸೊ ಈ 3ಅನ್ನ ಏನ್ ಮಾಡ್ತೀರಾ ಮೇಲಿನ ಪದಕ್ಕೆ ಗುಣಿಸ್ತೀರಾ. ಸೊ ಇದೇನಾಯ್ತು 3 3 9 ಆಯ್ತು. ಪ್ಲಸ್ ಇಲ್ಲಿ ನೋಡಿ 3 2 6 ಬರ್ತಾ ಇದೆ. ಸೊ ಈ 2ಅನ್ನ ಏನ್ ಮಾಡ್ತೀವಿ ನಾವು ಮೇಲಿನ ಪದಕ್ಕೆ ಗುಣಿಸ್ತೀವಿ. ಸೊ ಏನಾಯ್ತು ಇದು 2 1 2 ಪ್ಲಸ್ ಮೈನಸ್ ಏನಾಯ್ತು ಮೈನಸ್ 2 ಬರ್ತಾ ಇದೆ. ಸೊ ಅದೇ ರೀತಿ ಬರಬ್ಬರಿ ಮೈನಸ್ ಮೈನಸ್ ಏನಾಯ್ತು ಪ್ಲಸ್ 7/6. ಸೊ ಅಲ್ಲಿ ನೋಡಿ ಮಕ್ಕಳ 9ರಲ್ಲಿ 2 ಹೋದ್ರೆ 7/6. ಅದೇ ರೀತಿ ಇಲ್ಲಿ ನೋಡಿ 7/6. ಸೊ ಇವುಗಳೆರಡು ಏನಾಯ್ತು ಸಮ ಅಂತ ಆಯ್ತು. ಸೊ ಅದೇ ರೀತಿ ಇಲ್ಲಿ ನೋಡಿ ಅವುಗಳ ಶೂನ್ಯತೆಗಳ ಗುಣಲಬ್ಧಗಳನ್ನ ನೋಡ್ಬೇಕು. ನೋಡಿ ಆಲ್ಫಾ ಇಂಟು ಬೀಟಾ, ಇವುಗಳ ಗುಣಲಬ್ಧಗಳು ಏನಾಯ್ತು C/A. ಇಲ್ಲಿ ನೋಡಿ ಆಲ್ಫಾ ಏನಿದೆ 3/2 ಗುಣಿಸು ಬೀಟಾ ಏನಿದೆ -1/3. ಬರಬ್ಬರಿ ಇಲ್ಲಿ ಸಿ ಏನಿದೆ -3, ಎ ಏನಿದೆ 6 ಅಲ್ವಾ? ಸೊ ನೋಡಿ ಇಲ್ಲಿ 3 1 ಉಳಿದಿರೋದೇನು 1/2. ಇಲ್ಲಿ ಮೈನಸ್ ಚಿಹ್ನೆ ಇದೆ. ಸೊ ಪ್ಲಸ್ ಮೈನಸ್ ಏನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ. ಬರಬ್ಬರಿ 3 1 3, 3 2 6. ಇಲ್ಲಿ ನೋಡಿ -1/2. ಸೊ ಇವುಗಳನ್ನ ಏನ್ ಮಾಡಿದ್ವಿ ತಾಳೆ ನೋಡಿದ್ವಿ. ಸೊ ಅದೇ ರೀತಿ ಇಲ್ಲಿ ಮತ್ತು ಬೇರೆ ಲೆಕ್ಕಗಳಿವೆ ನೋಡಿ. 4ನೇ ಲೆಕ್ಕ ಏನ್ ಹೇಳುತ್ತೆ 4u² ಅಧಿಕ್ 8u. 5ನೇ ಲೆಕ್ಕ ನೋಡಿ t² -15. ಅದೇ ರೀತಿ 6ನೇ ಲೆಕ್ಕ 3x². ಇದನ್ನ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಸೊ ಇದು ಈಸಿ ಇದೆ. ಸೊ ಇದನ್ನ ನೋಡಿ 4ನೇ ಲೆಕ್ಕ ಮತ್ತು 5ನೇ ಲೆಕ್ಕವನ್ನ ನೋಡಿ. ನೋಡಿ ಇಲ್ಲಿ 4u² ಅಧಿಕ್ 8u ಅಂತ ಇದೆ. ಸೊ ಇದು ಒಂದು ವರ್ಗ ಬಹುಪದೋಕ್ತಿನ ಅಲ್ವಾ? ವರ್ಗ ಬಹುಪದೋಕ್ತಿ ಹೌದೋ ಅಲ್ಲ? ಯಾಕೆ? ವರ್ಗ ಬಹುಪದೋಕ್ತಿಗಳು ಹೇಗಿರುತ್ತೆ, ಅದರ ಘಾತಗಳು ಗರಿಷ್ಠ ಘಾತ 2 ಇದೆ. ನೋಡ್ರಿ ಈ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತ 2 ಇದೆ ಅಲ್ವಾ? ಇದು ವರ್ಗ ಬಹುಪದೋಕ್ತಿ ಹೌದೋ ಇಲ್ಲ? ಕ್ಲಿಯರ್ ಆಗ್ರಿ. ಕ್ಲಿಯರ್ ಆಗಿ ನಿಮ್ದು ಸೌಂಡ್ ಹೊಂಟಿಲ್ರಿ. ಹಾ, ಇದು ವರ್ಗ ಬಹುಪದೋಕ್ತಿ ಹೌದೋ ಇಲ್ಲ? ಹೂರಿ ಅದರಿ. ಹೌದು. ಹಾ, ಯಾಕೆ ಹೇಳಿ, ಗರಿಷ್ಠ ಘಾತ 2 ಇದ್ದಾಗ ಅದು ವರ್ಗ ಬಹುಪದೋಕ್ತಿನೇ ಆಗುತ್ತೆ.
ಆಯ್ತಾ. ಸೊ ಹೌದ್ರಿ. ಇಲ್ಲಿ ಸಹಗುಣಕಗಳು ಏನೇನಿದೆ ನೋಡಿ, ಸಹಗುಣಕಗಳು ಎದ ಸಹಗುಣಕ ಏನಿದೆ 4, ಬಿ ದ ನಾಲ್ಕ್ರಿ. ಸಹಗುಣಕಗಳೇನಿದೆ 8 ಬಟ್ ಸಿ ದ ಸಹಗುಣಕಗಳು ಇಲ್ಲಿ ಸಿ ಇದೆಯಾ ಇಲ್ಲಿ? ಇಲ್ರಿ. ಇಲ್ಲ. ಹಾಗಾದ್ರೆ ಏನ್ ತಗೊಳ್ಬೇಕು ನಾವು ಸಿ ಅನ್ನ? 0 ರೀ. ಹಾ 0 ತಗೊಳ್ತೀವಿ. ಸೊ ಹಾಗಾದ್ರೆ ಈಗ ಏನ್ ಮಾಡೋಣ, ಇವುಗಳ ಶೂನ್ಯತೆಗಳನ್ನ ಕಂಡುಹಿಡಿಯೋಣ. ನೋಡಿ ಮಕ್ಕಳ, ಇಲ್ಲಿ ವರ್ಗ ಬಹುಪದೋಕ್ತಿಯಲ್ಲಿ ಇವು ಸಹಗುಣಕಗಳು ಈಗ ನೋಡಿ 4u² ಪ್ಲಸ್ 8u ಪ್ಲಸ್ ಸಿ ಅಂತ ಪ್ಲಸ್ ಯಾವ್ದೋ ಒಂದು ಸಂಖ್ಯೆಗಳಿದ್ದಿದ್ರೆ ಇವುಗಳನ್ನ ಏನ್ ಮಾಡ್ತಿದ್ರಿ, ಮಧ್ಯ ವಿಭಜನೆ ನಿಯಮವನ್ನ ಬಳಸ್ಕೊಂಡು ಇದನ್ನ ಶೂನ್ಯತೆಗಳನ್ನ ಕಂಡುಹಿಡಿತಿದ್ರೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಸಿ ಅನ್ನ ಕೊಟ್ಟೇ ಇಲ್ಲ ಅವರು. ಸೊ ಹಾಗಾದ್ರೆ ಏನ್ ಮಾಡೋಣ, ಇಲ್ಲಿ ನೋಡಿ 2 ಪದ ಇದೆ, ಇವುಗಳಲ್ಲಿ ಸಾಮಾನ್ಯವಾದದನ್ನ ಹೊರಗಿಟ್ಕೊಳ್ಳೋಣ. ಏನಾಗುತ್ತೆ ನೋಡಿ, ಇಲ್ಲಿ 4u ಅನ್ನೋದು ಸಾಮಾನ್ಯವಾಗಿದೆ ಎರಡರಲ್ಲೂ. ಸೊ ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ, 4u ಹೊರಗೋದ್ರೆ ಯು ಪ್ಲಸ್ ಏನ್ ಉಳಿಯುತ್ತೆ ಇಲ್ಲಿ 4 ರೀ. ಹಾ 4 2 8 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಏನ್ ಬಂತು, 2 ಬಂತು. ಯು ಏನಿದೆ ಎರಡರಲ್ಲೂ ಸಾಮಾನ್ಯವಾಗಿದೆ, ಸೊ ಹೊರಗಿಟ್ಕೊಂಡಿದ್ದೀನಿ. ಸೊ ಈಗ ಏನಾಗುತ್ತೆ ಮಕ್ಕಳ, 4u ಬರಬ್ಬರಿ 0, ಯು ಪ್ಲಸ್ 2 ಬರಬ್ಬರಿ 0 ಆಯ್ತು. ಸೊ ಹಾಗಾದ್ರೆ ಯು ಬರಬ್ಬರಿ ಏನಾಯ್ತು 0 ಬಾಗಿಲೆ 4 ಅಂದ್ರೆ ಯು ಇಸ್ ಈಕ್ವಲ್ ಟು ಏನಾಯ್ತು 0 ಆಯ್ತು. ಸೊ ಎರಡನೇ ಕೇಸಲ್ಲಿ ಏನಾಗ್ತಾ ಇದೆ, ಯು ಬರಬ್ಬರಿ -2 ಆಗ್ತಾ ಇದೆ. ಇವುಗಳೇನಾಯ್ತು, ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದ್ವು. ಇದೇನಾಯ್ತು ಆಲ್ಫಾ, ಇದೇನಾಯ್ತು ಬೀಟಾ ಆಯ್ತು. ಈಗ ಏನ್ ಮಾಡೋಣ, ಇವುಗಳ ಗುಣಲಬ್ಧ ಮತ್ತು ಮೊತ್ತಗಳನ್ನ ತಾಳೆ ನೋಡೋಣ. ನೋಡಿ, ಆಲ್ಫಾ ಪ್ಲಸ್ ಬೀಟಾ ಬರಬ್ಬರಿ -b/a ಬರುತ್ತೆ. ಸೊ ಇಲ್ಲಿ ನೋಡಿ, ಆಲ್ಫಾ ಏನಿದೆ 0 ಪ್ಲಸ್ ಬೀಟಾ ಏನಿದೆ -2 ಇದೆ ಅಲ್ವಾ. ಸೊ ಅದೇ ರೀತಿ ಮೈನಸ್ ಬಿ ಏನಿದೆ, ಇಲ್ಲಿ ಬಿ ಎಷ್ಟಿದೆ 8 ಇದೆ, ಎ ಏನಿದೆ 4 ಇದೆ. ಇಲ್ಲಿ ನೋಡಿ 0 -2 ಏನಾಯ್ತು -2 ಬರುತ್ತೆ. ಸೊ ಅದೇ ರೀತಿ ಇದು 4 1 4 2 8 -2 ಅಲ್ವಾ. ಸೊ ಅದೇ ರೀತಿ ಏನ್ ಮಾಡ್ಬೋದು, ಇವುಗಳ ಗುಣಲಬ್ಧಗಳನ್ನು ಕೂಡ ಹೀಗೆ ಮಾಡ್ಬೋದು. ಸೊ ಅದೇ ರೀತಿ 2ನೇ ಲೆಕ್ಕ 5ನೇ ಲೆಕ್ಕ ನೋಡಿ. ಸೊ 5ನೇ ಲೆಕ್ಕನೂ ಕೂಡ ಇದು ಮಾಡ್ತೀರಾ ಅಥವಾ ಹೇಳ? ಮಾಡ್ತೀರಾ? ನೋಡಿ, ಜಸ್ಟ್ ಒಂದು ಶಾರ್ಟ್ ಆಗಿ ಹೇಳ್ತೇನೆ ನೋಡಿ. t² -15 ಅಂತ ಇದೆ ಅಲ್ವಾ. ಸೊ ನೋಡಿ, ಇಲ್ಲಿ ಇದರಲ್ಲಿ t² ಮೈನಸ್ ಈ 15 ಏನ್ ಮಾಡಿ ಬರ್ಕೊಳ್ತೇನೆ ನಾನು, ವರ್ಗಮೂಲ 15 ಹೋಲ್ ಸ್ಕ್ವೇರ್ ಅಂತ ಬರ್ಕೋತೇನೆ. ವರ್ಗಮೂಲ 15ರ ಘಾತ 2 ಅಂತ ಬರ್ಕೋತೇನೆ. ಸೊ ಇದ್ರ ಅರ್ಥ ಏನು ನೋಡಿ, ವರ್ಗಮೂಲ 15ರ ಘಾತ 2 ಅಂದ್ರೆ ಏನ್ ಹೇಳಿ, 2ರ ಘಾತ 2 ಅಂದ್ರೆ ಅರ್ಥ ಏನ್ ಹೇಳಿ, 2ರ ಘಾತ 2 ಅಂತ ಹೇಳ್ತೇನೆ ನಾನು. ಸೊ 2ರ ಘಾತ 2 ಅಂದ್ರೆ ಏನು, 2 ಬಾರಿ ಬಂದಿದೆ ಅಲ್ವಾ, 2 ಸಲ ಗುಣಿಸಿದೆ ಅಂತ ಅಲ್ವಾ. ಸೊ 2ರ ಘಾತ 2 ಅಂದ್ರೆ 2 ಗುಣಿಸು 2 ಅಂತ ಅರ್ಥ. ಅದೇ ರೀತಿ ವರ್ಗಮೂಲ 15ರ ಘಾತ 2 ಅಂದ್ರೆ ಏನು, ವರ್ಗಮೂಲ 15ರ ಘಾತ 2 ಅಂದ್ರೆ ಏನು, ವರ್ಗಮೂಲ ಅಲ್ಲಲ್ಲ, ವರ್ಗಮೂಲ 15ರ ಘಾತ 2 ಅಂದ್ರೆ ವರ್ಗಮೂಲ 15 ಗುಣಿದು ವರ್ಗಮೂಲ 15 ಅಂತ ಅರ್ಥ ಅಲ್ವಾ. ಸೊ ವರ್ಗಮೂಲ 15 ಗುಣಿಸು ವರ್ಗಮೂಲ 15 ಏನಾಗುತ್ತೆ 15 ಆಗತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಬರ್ದಿ, ಅರ್ಥ ಆಯ್ತಾ, ಇದು ತಿಳಿತಾ ಇದು? ಈ 15 ನಾನು ಏನ್ ಮಾಡ್ತೇನೆ, ವರ್ಗಮೂಲ 15ರ ಘಾತ 2 ಅಂತ ಬರ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ವರ್ಗಮೂಲ 15ರ ಘಾತ 2 ಅಂದ್ರೆ ಏನು, ವರ್ಗಮೂಲ 15 ಗುಣಿಸು ವರ್ಗಮೂಲ 15 ಅಂತ ಅರ್ಥ. ಸೊ ವರ್ಗಮೂಲ 15 ಗುಣಿಸು ವರ್ಗಮೂಲ 15 ಏನಾಗುತ್ತೆ 15 ಆಗತ್ತೆ. ಸೊ ಇಲ್ಲಿ ಚಿಕ್ಕದಾಗಿ ಒಂದು ಆಪರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಇದನ್ನ ಹೋಲ್ ಘಾತ 2 ಅಂತ ಬರ್ಕೊತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲೊಂದು ಫಾರ್ಮುಲಾ ನೆನಪಾಗತ್ತೆ, a² - b² ಅನ್ನೋ ಒಂದು ಫಾರ್ಮುಲಾ ಇದೆ. ಸೊ ನೋಡಿ, ಆ ರೂಪದಲ್ಲಿ ಇದೆ ಅಲ್ವಾ, a ಘಾತ 2 - b ಘಾತ 2 ರೂಪದಲ್ಲಿ ಇದೆ ಇದು. ಹಾಗಾದ್ರೆ a ಘಾತ 2 - b ಘಾತ 2 ಏನು ಹೇಳ್ತೀರಾ? a ಪ್ಲಸ್ b ದ ಹೋಲ್ ಸ್ಕ್ವೇರ್, a ಮೈನಸ್ b ದ ಹೋಲ್ ಸ್ಕ್ವೇರ್ ಎಲ್ಲ ನೆನಪಿದ್ಯಾ? a ದ ಘಾತ 2 - b ದ ಘಾತ 2 ಅಂದ್ರೆ ಹೇಗ್ ಬರಿಬಹುದು ನಾನು, a ಪ್ಲಸ್ b ಇಂಟು a ಮೈನಸ್ b ಅಂತ ಬರಿಬಹುದು. ನೆನಪಾಯ್ತಾ? ಹಾ,
ನೋಡಿ ಇದನ್ನ ಏನ್ ಮಾಡ್ಕೊಂಡೆ ನಾನು 15 ವರ್ಗಮೂಲ 5 ಘಾತ 2 ಅಂತ ಬರ್ಕೊಂಡೆ. ಸೊ ಇದು ಯಾವ ರೂಪದಲ್ಲಿದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬಂತು. ಸೊ ನಮ್ಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ಜಿಬ್ರೈಕ್ ಐಡೆಂಟಿಟೀಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇವುಗಳು ಗೊತ್ತಿದೆ ಏನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ. ಹಾಗಾದ್ರೆ ಇಲ್ಲಿ ನೋಡಿ, ಒಂದು ಸೆಕೆಂಡು, ಟಿ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಇದು ಯಾವ ರೂಪದಲ್ಲಿದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಸಾರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಸೊ ಇದನ್ನ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಇದು ಬಿ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು? ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಯ್ತು. ಸೊ ಇಲ್ಲಿ ಎ ಅನ್ನೋದು ಯಾವ್ದು? ನಮ್ದು ಟಿ ಆಗತ್ತೆ. ಬಿ ಅನ್ನೋದೇನಾಗತ್ತೆ? ವರ್ಗಮೂಲ 15 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇದನ್ನ ಏನ್ ಮಾಡ್ತೀನಿ ನಾನು? ಟಿ ಮೈನಸ್ ವರ್ಗಮೂಲ 15 ಇಂಟು ಟಿ ಪ್ಲಸ್ ವರ್ಗಮೂಲ 15 ಬರ್ಕೊಳ್ತೇನೆ. ಸೊ ಈಗ ಏನಾಯ್ತು? ಟಿ ಮೈನಸ್ ವರ್ಗಮೂಲ 15 ಈಕ್ವಲ್ ಟು 0, ಟಿ ಪ್ಲಸ್ ವರ್ಗಮೂಲ 15 ಈಕ್ವಲ್ ಟು 0 ಆಯ್ತು. ಹಾಗಾದ್ರೆ ಇಲ್ಲಿ ಟಿ ಬೆಲೆ ಏನ್ ಬಂತು ನಮ್ಗೆ? ವರ್ಗಮೂಲ 15 ಆರ್ ಟಿ ಬೆಲೆ ಎಷ್ಟು ಬರುತ್ತೆ? ಮೈನಸ್ ವರ್ಗಮೂಲ 15. ಸೊ ಇದೇನಾಯ್ತು? ನಮ್ಮ ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದವು. ಇದೇನಾಯ್ತು? ಆಲ್ಫಾ, ಇದೇನಾಯ್ತು? ಬೀಟಾ ಆಯ್ತು. ಸೊ ಇದನ್ನ ಬಳಸ್ಕೊಂಡು ನೀವು ಇವುಗಳ ಗುಣಲಬ್ಧಗಳನ್ನ ಮತ್ತು ಇವುಗಳ ಮೊತ್ತಗಳನ್ನ ತಾಳೆ ನೋಡ್ಲಿಕ್ಕೆ ಆಗತ್ತೆ. ಆಯ್ತಾ? ಸೊ ಇದು ಹೇಗ್ ಬಂತು ಅಂತ ಗೊತ್ತಾಯ್ತಲ್ವಾ? ಸರಿ, ಓಕೆ. 6th ಲೆಕ್ಕ ಅಂತೂ ಈಸಿ ಇದೆ. ಫಸ್ಟ್ ಸೆಕೆಂಡ್ ಮಾಡ್ದಂಗೆ ಅದೇ ರೀತಿ ಮಧ್ಯ ಪದ ವಿಭಜನೆಯನ್ನ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ಸೊ ಈಗ ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಒಂದ್ ಲೆಕ್ಕ ಮಾಡಿದ್ವಿ ಹಿಂದಿನ ಕ್ಲಾಸ್ ಅಲ್ಲಿ. ಅವ್ರೇನ್ ಕೊಟ್ಟಿರ್ತಿದ್ರು? ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕೊಟ್ಟಿದ್ರು. ಅವುಗಳನ್ನ ಬಳಸ್ಕೊಂಡು ನೀವೇನ್ ಮಾಡ್ತಿದ್ರಿ? ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡ್ತಿದ್ರಿ. ಸೊ ಅದೇ ರೀತಿ ಇಲ್ಲಿ ನೋಡಿ, ಅವ್ರೇನ್ ಕೊಟ್ಟಿದ್ದಾರೆ? ಶೂನ್ಯತೆಗಳ ಮೊತ್ತ. ಸೊ ಏನಾಯ್ತು? ಆಲ್ಫಾ ಪ್ಲಸ್ ಬೀಟಾವನ್ನ ಕೊಟ್ಟಿದ್ದಾರೆ. ಎಷ್ಟು? 1/4 ಅಂತ. ಸೊ ಅದೇ ರೀತಿ ಈ ಒಂದು ಶೂನ್ಯತೆಗಳ ಗುಣಲಬ್ಧವನ್ನ ಕೊಟ್ಟಿದ್ದಾರೆ. ಆಲ್ಫಾ ಇಂಟು ಬೀಟಾ ಅದೇನಾಗಿದೆ? -1 ಆಗಿದೆ. ಸೊ ನಾವೀಗಾಗ್ಲೇ ಈ ಒಂದು ಶೂನ್ಯತೆ ಮತ್ತು ಗುಣಲಬ್ಧಗಳ ಒಂದು ಸೂತ್ರವನ್ನ ಕಂಡುಹಿಡಿಬೇಕಾದ್ರೆ ಬರ್ದಿದ್ವಿ. ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಬರ್ದಿದ್ವಿ. ಸೊ ಇದನ್ನ ಬಳಸ್ಕೊಂಡು ನಾವು ಈ ಒಂದು ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿತೇವೆ. ಸೊ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಆಲ್ಫಾ ಪ್ಲಸ್ ಬೀಟಾ ಏನಿದೆ? ಇವುಗಳ ಮೊತ್ತ ಏನಿದೆ? 1/4 ಪ್ಲಸ್ ಇವುಗಳ ಗುಣಲಬ್ಧ ಏನಿದೆ? ಏನಿದೆ? -1 ಅಲ್ವಾ? ಸೊ ಈಗ ಇದೇನಾಯ್ತು? ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬಾಗಿಲೆ 4 ಪ್ಲಸ್ ಮೈನಸ್ ಎಕ್ಸ್ ಬಾಗಿಲೆ 4 ಆಯ್ತು. ಇಲ್ಲಿ ಪ್ಲಸ್ ಮೈನಸ್ 1 ಆಯ್ತು. ಸೊ ಇದನ್ನ ಏನ್ ಮಾಡ್ತೇನೆ ನಾನು? ಈ ಒಂದು ಎಲ್ಲಾ ಪದಗಳಿಗೆ 4ರಿಂದ ಭಾಗಿಸ್ತೇನೆ. ಸೊ ಈ 4ರಿಂದ ಭಾಗಿಸಿದಾಗ ಏನ್ ಬರುತ್ತೆ ನೋಡಿ? 1/4 ಮಾಡ್ತೇನೆ. ಪ್ರತಿಯೊಂದು ಪದಕ್ಕೂ 4ರಿಂದ ಭಾಗಿಸ್ತಾ ಇದ್ದೇನೆ. ಮೈನಸ್ 1/4 ಇಂಟು ಎಕ್ಸ್ ಬೈ 4 ಮೈನಸ್ 1/4 ಇಂಟು 1. ಸೊ ಎಲ್ಲಾ ಪದಗಳಿಗೂ 4ರಿಂದ ಭಾಗಿಸ್ತಾ ಇದ್ದೇನೆ. ಸೊ ಏನ್ ಬರುತ್ತೆ ನನ್ಗೆ? ಹಾ 4ರಿಂದ ಗುಣಿಸ್ಬೇಕು. ಓಕೆ, ಸಾರಿ. ಸೊ ಈ ಎಲ್ಲಾ ಪದಗಳಿಗೆ ಏನ್ ಮಾಡ್ತೇನೆ ನಾನು? ಈ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬಾಗಿಲೆ 4 ಮೈನಸ್ 1 ಈ ಎಲ್ಲಾ ಪದಗಳಿಗೆ 4ರಿಂದ ಗುಣಿಸ್ತೇನೆ. ಸೊ ನೋಡಿ, 4 ಗುಣಿಸು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬಾಗಿಲೆ 4 ಮೈನಸ್ 1 ಅಲ್ವಾ? ಸೊ ಎಲ್ಲಾ ಪದಗಳನ್ನ 4ರಿಂದ ಗುಣಿಸ್ತೇನೆ. 4 ಗುಣಿಸು ಎಕ್ಸ್ ಬಾಗಿಲೆ 4 ಮೈನಸ್ 4 ಗುಣಿಸು 1. ಸೊ ಏನಾಗತ್ತೆ? 4x ಸ್ಕ್ವೇರ್ ಮೈನಸ್ 4 ಒಂದ್ಲೆ 4 ಒಂದ್ಲೆ ಇದು ಕ್ಯಾನ್ಸಲ್ ಆಯ್ತು. ಎಕ್ಸ್ ಮೈನಸ್ 4 ಒಂದ್ಲೆ 4 ಅಲ್ವಾ? ಸೊ ಇದೇನಾಯ್ತು ಮಕ್ಕಳ? ಒಂದು ವರ್ಗ ಬಹುಪದೋಕ್ತಿ ಆಯ್ತು ಅಲ್ವಾ? ಗೊತ್ತಾಯ್ತಾ? ಹಾ, ಓಕೆ. ಈಗ 2ನೇ ಲೆಕ್ಕವನ್ನ ನೀವು ಟ್ರೈ ಮಾಡಿ. ಸೊ 3ನೇ ಲೆಕ್ಕವನ್ನ ನೋಡೋಣ. ಇಲ್ಲಿ ಏನಿದೆ? ಶೂನ್ಯತೆಗಳ ಮೊತ್ತ.
ಏನಿದೆ 0 ಇದೆ. ಶೂನ್ಯತೆಗಳ ಗುಣಲಬ್ಧ ಏನಿದೆ ವರ್ಗಮೂಲ 5 ಇದೆ. ಸೊ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಗುಣಿಸು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಇದೆ. ಸೊ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆಲ್ಫಾ ಪ್ಲಸ್ ಬೀಟಾ ಏನಿದೆ ಶೂನ್ಯತೆಗಳ ಮೊತ್ತ ಏನಿದೆ 0. ಸೊ ಅದೇ ರೀತಿ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಏನಿದೆ ವರ್ಗಮೂಲ 5 ಇದೆ. ಸೊ ಈಗ ಇದನ್ನ ಗುಣಿಸಿದಾಗ ಏನಾಯ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 0 ಏನಾಯ್ತು 0 ಪ್ಲಸ್ ವರ್ಗಮೂಲ 5. ಸೊ ಇದನ್ನ ಕರೆಕ್ಟ್ ಮಾಡಿ ಬರೆದಾಗ ಏನಾಯ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ವರ್ಗಮೂಲ 5. ಇದು ಒಂದು ವರ್ಗ ಬಹುಪದೋಕ್ತಿ ಆಯ್ತು. ಸೊ ಅದೇ ರೀತಿ ಇಲ್ಲಿ ನೋಡಿ 4th ಲೆಕ್ಕ 5th ಲೆಕ್ಕ 6th ಲೆಕ್ಕವನ್ನ ನೀವು ಟ್ರೈ ಮಾಡಿ. ಓಕೆ, ಸೊ ಈ ಒಂದು ಪಾಲಿನಾಮಿಯಲ್ಸ್ ಅಂದ್ರೆ ಬಹುಪದೋಕ್ತಿಗಳ ಪಾಠಗಳು ಇವತ್ ಮುಗಿತಾ ಇದೆ. ಸೊ ಈ ಒಂದು ಅಧ್ಯಾಯದ ಮೇಲೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಒಂದ್ 2 ನಿಮಿಷ ಟೈಮ್ ಕೊಡ್ತೇನೆ, ಕೇಳ್ಬೋದು. ಇಲ್ಲ ಅಂದ್ರೆ ಮುಂದಿನ ಅಧ್ಯಾಯವನ್ನ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾವ ಟಾಪಿಕ್ ಮೇಲೆ ಯಾವ್ದಾದ್ರು ಏನಾದ್ರು ಡೌಟ್ಸ್ ಇದ್ರೆ ಯಾವ್ದಾದ್ರು ರೂಟ್ 15 ಇತ್ತಲ್ಲ ರೀ, ಅದೇ ತೋರಿಸ್ರಿ ಮೇಡಮ್. ಹಾ, ಇನ್ನೊಮ್ಮೆ ಹೇಳ ಅದನ್ನ. ಇಲ್ಲಿ ನೋಡಿ ಟಿ ಸ್ಕ್ವೇರ್ ಮೈನಸ್ 15 ಅಲ್ವಾ. ಸೊ ನೋಡಿ ಇಲ್ಲಿ ಇದು ಒಂದು ವರ್ಗ ಬಹುಪದೋಕ್ತಿ. ನಿಮ್ಗೀಗ ಇಲ್ಲಿ ಏನ್ ಬೇಕಾಗಿರೋದು ಶೂನ್ಯತೆಗಳು ಬೇಕು. ಬಟ್ ಶೂನ್ಯತೆಗಳನ್ನ ಈಗ ಏನ್ ಮಾಡ್ತಿದ್ರಿ 3 ಪದಗಳು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದ್ರೆ ಏನ್ ಮಾಡ್ತಿದ್ರಿ ಮಧ್ಯ ಪದವನ್ನ ವಿಭಜಿಸ್ತಿದ್ರಿ. ಅದೇ ರೀತಿ 4ನೇ ಲೆಕ್ಕವನ್ನ ನೋಡಿ. ಸೊ ಇಲ್ಲಿ ಏನಾಗ್ತಿತ್ತು ನಿಮ್ಗೆ ಯು ಅನ್ನ ಸಾಮಾನ್ಯವಾಗಿ ಹೊರಗೆ ತೆಗೆದಿಟ್ಕೊಂಡು ಕಂಡಿಡ್ತಿದ್ರಿ. ಬಟ್ ಇಲ್ಲಿ ಏನಿದೆ ಕೇವಲ ಒಂದು ವರ್ಗ ಬಹುಪದೋಕ್ತಿ ಅಂದ್ರೆ ಎಕ್ಸ್ ಸ್ಕ್ವೇರ್ ದ ಸಹಗುಣಕಗಳು ಮತ್ತೆ ಸಿ ಇಷ್ಟ ಇದೆ ಅಲ್ವಾ. ಸೊ ಆಗ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಈ ಟಿ ಸ್ಕ್ವೇರ್ ಇದೆ ಇಲ್ಲಿ, ಹಾಗಾದ್ರೆ ಈ 15 ಏನ್ ಮಾಡ್ಬೋದು ಟಿ ಸ್ಕ್ವೇರ್ ಮೈನಸ್ ನೋಡಿ ಉದಾಹರಣೆಗೆ 2ರ ಘಾತ 2 ಅಂದ್ರೆ ಏನ್ ಗೊತ್ತಾ 2 ಗುಣಿಸು 2 ಅಂತ ಅರ್ಥ ಅಲ್ವಾ, ಹೌದಾ ಇಲ್ಲ. ಸೊ ಅದೇ ರೀತಿ ನೋಡಿ ವರ್ಗಮೂಲ 4 ಅಂದ್ರೆ ಏನ್ ಹೇಳಿ, ವರ್ಗಮೂಲ 4 ಅಂದ್ರೆ ಏನ್ ಹೇಳಿ, ವರ್ಗಮೂಲ 4 ಅಂದ್ರೆ 2 ಅಲ್ವಾ, ಹೌದಾ ಇಲ್ಲ. ಹಾ, ಸೊ ಈಗ ನೋಡಿ ಈ 15 ನಾನೇನ್ ಬರ್ಕೋತೇನೆ ನೋಡಿ 15 ಹೋಲ್ ಘಾತ ನೋಡಿ ವರ್ಗಮೂಲ 15 ಹೋಲ್ ಘಾತ 2 ಅಂತ ಬರ್ಕೋತೀನಿ. ಸೊ ಇಲ್ಲಿ ನೋಡಿ ವರ್ಗಮೂಲ ಅಂದ್ರೆ ಏನ್ ಗೊತ್ತಾ, ಈ ವರ್ಗಮೂಲ ಅಂದ್ರೆ 1/2 ಅಂತ ಅರ್ಥ. ಸೊ ಇದನ್ನ ವರ್ಗಮೂಲ ಆಯ್ತಾ. ಸೊ ವರ್ಗಮೂಲ 15ರ ಘಾತ 2 ಅಂದ್ರೆ 15ರ ಘಾತ 1/2 ಹೋಲ್ ಘಾತ 2 ಅಂತ. ವರ್ಗಮೂಲವನ್ನು ನಾವು ಹೇಗೆ ಸೂಚಿಸ್ತಾ ಇದ್ದೇವೆ 1/2 ಹೋಲ್ ಘಾತ 2. ಸೊ ನೋಡಿ 2 ಒಂದ್ಲೆ ಏನ್ ಬಂತು ನಿಮ್ಗೆ 15 ಬಂತಲ್ವಾ. ಸೊ ಇದನ್ನ ಉಲ್ಟಾ ಹೋದಾಗ ನಿಮ್ಗೆ ಏನ್ ಬರ್ತಾ ಇದೆ ನೋಡಿ ವರ್ಗಮೂಲ 15ರ ಘಾತ 2 ಅಂದ್ರೆ ಏನಾಯ್ತು ವರ್ಗಮೂಲ 15 ಗುಣಿಸು ವರ್ಗಮೂಲ 15. ಸೊ ಏನ್ ಬರ್ತಾ ಇದೆ ನಿಮ್ಗೆ 15 ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ ಈ 15 ಈ ರೀತಿ ಬರ್ಕೋತಾ ಇದ್ದೀನಿ. ಯಾಕೆ ಈ ರೀತಿ ಬರ್ಕೋತಾ ಇದ್ದೀನಿ ಅಂದ್ರೆ ಇದೇನಿದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬಂತು ನಮ್ಗೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಏನ್ ಹೇಳುತ್ತೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಹೇಳುತ್ತೆ. ಸೊ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹೇಳ್ತೀರಾ ಯಾರಾದ್ರು? ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಗುಣಿಸು ಎ ಬಿ ಅಲ್ವಾ. ಎ ಅಧಿಕ್ ಬಿ ದ ಹೋಲ್ ಸ್ಕ್ವೇರ್ ಅಂದ್ರೆ ಎ ದ ಘಾತ 2 ಅಧಿಕ್ ಬಿ ದ ಘಾತ 2 ಅಧಿಕ್ 2 ಗುಣಿಸು ಎ ಗುಣಿಸು ಬಿ. ಅದೇ ರೀತಿ ಎ ದ ಘಾತ 2 ಮೈನಸ್ ಬಿ ದ ಘಾತ 2 ಇದನ್ನ ಯಾಕೆ ತಗೊಂಡೆ? ಸೊ ನೋಡಿ ಅದೇ ರೂಪದಲ್ಲಿ ಇದೆ ಇಲ್ಲಿ ನೋಡಿ ಎ ದ ಘಾತ 2 ಮೈನಸ್ ಬಿ ದ ಘಾತ 2. ಇಲ್ಲಿ ಬಿ ಅಂದ್ರೆ ಏನು ವರ್ಗಮೂಲ 15 ಅಂತ ಆಯ್ತಾ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಇಲ್ಲಿ ಎ ಅಂದ್ರೆ ಟಿ ಬಿ ಅಂದ್ರೆ ವರ್ಗಮೂಲ 15. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಟಿ ಮೈನಸ್ ಎ ಜಾಗದಲ್ಲಿ ನಾನು ಟಿ ಬರೀತೇನೆ. ಸೊ ಇಲ್ಲಿ ನೋಡಿ ಟಿ ಮೈನಸ್ ವರ್ಗಮೂಲ 15 ಟಿ ಅಧಿಕ್ ವರ್ಗಮೂಲ 15 ಆಯ್ತು. ಸೊ ಈಗ ಏನ್ ಮಾಡ್ತೇನೆ ಟಿ ಮೈನಸ್ ವರ್ಗಮೂಲ 15 ಈಕ್ವಲ್ ಟು 0 ಟಿ ಅಧಿಕ್ ವರ್ಗಮೂಲ 15 ಬರಬ್ಬರಿ 0 ಆಗತ್ತೆ.
ಸೊ ಹಾಗಾದ್ರೆ ಟಿ ಏನಾಯ್ತು ಮೈನಸ್ ವರ್ಗಮೂಲ 15 ಬಲಭಾಗಕ್ಕೆ ಹೋದಾಗ ಏನಾಗುತ್ತೆ ವರ್ಗಮೂಲ 15. ಸೊ ಅದೇ ರೀತಿ ಟಿ ಬರಬರಿ ಪ್ಲಸ್ ಇದ್ದಿದ್ದು ಅದಿಕ್ ಇದ್ದಿದ್ದು ಬಲಭಾಗಕ್ಕೆ ಹೋದಾಗ ಏನಾಯ್ತು ಮೈನಸ್ ವರ್ಗಮೂಲ 15. ಇದೇನಾಯ್ತು ಆಲ್ಫಾ, ಇದೇನಾಯ್ತು ಬೀಟಾ ಆಯ್ತು. ಸೊ ಈಗ ಏನ್ ಮಾಡೋಣ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಇಂಟು ಬೀಟಾವನ್ನ ನೋಡೋಣ. ನೆಕ್ಸ್ಟ್ ಇಲ್ಲಿ ಮಾಡ್ತೇನೆ. ಸೊ ಆಲ್ಫಾ ಪ್ಲಸ್ ಬೀಟಾ, ಇಲ್ಲಿ ಆಲ್ಫಾ ಏನ್ ಬಂದಿದೆ ವರ್ಗಮೂಲ 15, ಬೀಟಾ ಏನ್ ಬಂದಿದೆ ವರ್ಗಮೂಲ ಮೈನಸ್ ವರ್ಗಮೂಲ 15. ಸೊ ಈಗ ಆಲ್ಫಾ ಪ್ಲಸ್ ಬೀಟಾ ಏನ್ ಹೇಳುತ್ತೆ ಮೈನಸ್ ಬಿ ಭಾಗಿಲೆ ಎ ಅಂತ ಹೇಳುತ್ತೆ. ಸೊ ಇಲ್ಲಿ ಆಲ್ಫಾ ಏನಿದೆ ವರ್ಗಮೂಲ 15 ಅದಿಕ್ ಬೀಟಾ ಏನಿದೆ ಮೈನಸ್ ವರ್ಗಮೂಲ 15 ಬರಬ್ಬರಿ ಮೈನಸ್ ಇಲ್ಲಿ ನೋಡಿ ಈ ವರ್ಗ ಬಹುಪದೋಕ್ತಿಗಳು ಏನಂತ ಹೇಳ್ತಾ ಇದೆ ನೋಡಿ. ಟಿ ಸ್ಕ್ವೇರ್ ಮೈನಸ್ 15 ಅಲ್ವಾ. ಸೊ ಇಲ್ಲಿ ಟಿ ಸ್ಕ್ವೇರ್ ಮೈನಸ್ 15. ಸೊ ಇಲ್ಲಿ ಎ ಏನಿದೆ 1, ಬಿ ಏನಿದೆ ಬಿ ಇದೆಯಾ ಇಲ್ಲಿ ಇಲ್ಲ 0, ಸಿ ಏನಿದೆ ಮೈನಸ್ 15. ಸೊ ಈಗ ಇಲ್ಲಿ ನೋಡಿ ಮೈನಸ್ ಬಿ ಏನಿದೆ 0 ಅಲ್ವಾ. ಸೊ 0 ಭಾಗಿಲೆ ಎ ಎಷ್ಟಿದೆ 1. ಸೊ ಈಗ ನೋಡಿ ವರ್ಗಮೂಲ 15 ಮೈನಸ್ ವರ್ಗಮೂಲ 15 ಏನಾಗುತ್ತೆ ಅಧಿಕ್ ವರ್ಗಮೂಲ 15 ಮೈನಸ್ ವರ್ಗಮೂಲ 15 ಏನಾಯ್ತು 0 ಬರಬ್ಬರಿ ನೋಡಿ 0 ಭಾಗಿಲೆ 1 ಅಂದ್ರೆ ಏನಾಯ್ತು 0 ಆಯ್ತು. ಸೊ ಅದೇ ರೀತಿ ಏನ್ ಮಾಡೋಣ ಈ ಬಹುಪದೋಕ್ತಿಗಳ ಗುಣಲಬ್ಧಗಳು ಅಲ್ಫಾ ಇಂಟು ಬೀಟಾ ಭಾಗಿಲೆ ಸಿ ಬೈ ಎ ಬರುತ್ತೆ ನೋಡಿ. ಇಲ್ಲಿ ಆಲ್ಫಾ ಏನಿದೆ ವರ್ಗಮೂಲ 15 ಗುಣಿಸು ಬಿ ಏನಿದೆ ಮೈನಸ್ ವರ್ಗಮೂಲ 15 ಬರಬ್ಬರಿ ಸಿ ಏನಿದೆ ಮೈನಸ್ 15 ಭಾಗಿಲೆ ಎ ಎಷ್ಟಿದೆ 1. ಸೊ ಇಲ್ಲಿ ನೋಡಿ ವರ್ಗಮೂಲ 15 ಗುಣಿಸು ವರ್ಗಮೂಲ 15 ಏನಾಗತ್ತೆ ಮೈನಸ್ 15 ಆಗತ್ತೆ. ಸೊ ಅದೇ ರೀತಿ ಬರಬ್ಬರಿ ಮೈನಸ್ 15 ಭಾಗಿಲೆ 1 ಅಂದ್ರೆ ಮೈನಸ್ 15. ಸೊ ಇವುಗಳು ಬಹುಪದೋಕ್ತಿಗಳ ಮೊತ್ತ ಮತ್ತು ಗುಣಲಬ್ಧಗಳು. ಸೊ ಅರ್ಥ ಆಯ್ತಾ? ಮತ್ತೆ ಈ ಒಂದು ಪಾಠದಲ್ಲಿ ಏನಾದ್ರೂ ಸಂದೇಹ ಇದೆಯಾ? ಯಾವ್ದಾದ್ರು ಲೆಕ್ಕದ ಮೇಲೆ ಸಂದೇಹ ಇದೆಯಾ? ಇಲ್ಲ ಅಂದ್ರೆ ನಾನು ಮುಂದಿನ ಪಾಠಕ್ಕೆ ಹೋಗ್ತೇನೆ.